ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕೊತ್ತೂರು ಮಂಜಣ್ಣಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನಿಲ್ ಅಣ್ಣನ್ಗೆ ಅನಿಲ್ ಅಣ್ಣನ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೊತ್ತೂರು ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣವರಿಗೆ ಕೊಡಲೇಬೇಕು ಕೊಡಲೇಬೇಕು ಸಚಿವ ಸ್ಥಾನ ಕೊಡಲೇಬೇಕು ಕೊಡಲೇಬೇಕು. ಕೋಲಾರ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮಾನ್ಯ ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ, ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರುಗಳು. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕೊತ್ತೂರು ಮಂಜಣ್ಣವರ ಜಾತಿಗಳು 40 ಜಾತಿಗಳಿದೆ. ಎಲ್ಲ ಸಣ್ಣ ಪುಟ್ಟ ಜಾತಿಗಳು, ಎಲ್ಲ ಅಲ್ಪ ಸ್ವಲ್ಪ ಇರ್ತಕ್ಕಂಥ ಜನಾಂಗದ ನಾಯಕರು ಅವರು. 40 ಜಾತಿಗಳಿದ್ದಾವೆ. ಅದಕ್ಕೆಲ್ಲ ಪ್ರತಿನಿಧಿ ಒಬ್ಬರೇ ಆಗಿರ್ತಾರೆ ಇವರು ರಾಜ್ಯದಲ್ಲಿ. ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಮೂಲ ಉದ್ದೇಶ. ಮೊದಲಿಂದನೂ ಕೂಡ ಕೇಳ್ಕೊಂಬಂದಿದ್ದೀವಿ. ಮೊದಲೇ ಸ್ಥಾನದಲ್ಲಿ ಕೊಡಬೇಕಾಗಿತ್ತು, ಇವ್ರು ಕೊಟ್ಟಿಲ್ಲ, ಈಗ ಕೊಡಬೇಕು ಅಂತ ಹೇಳಿ ಮಾನ್ಯ ಭಾರತ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿಯವರಿಗೆ, ಪ್ರಿಯಾಂಕಾ ಗಾಂಧಿಯವರಿಗೆ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರಿಗೆ ಮತ್ತು ಈಗಾಗ್ತಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಹೃದಯಪೂರ್ವಕದಿಂದ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. ಅಸ್ಪೃಶ್ಯತೆಯಿಂದ ಇರತಕ್ಕಂಥ ಸಣ್ಣ ಸಣ್ಣ ಜಾತಿಗಳ ಪ್ರತಿನಿಧಿ ನಮ್ಮ ಕೊತ್ತೂರು ಮಂಜಣ್ಣವರು. ಅಂಥ ಜಾತಿಗಳಿಗೆ ಒಳಗೊಂಡಂತೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು, ಕೋಲಾರ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಮಾನ್ಯ ಸಿದ್ದರಾಮಣ್ಣವರಲ್ಲಿ ಮನವಿ ಮಾಡಿಕೊಳ್ತೀವಿ. ಕೋಲಾರಕ್ಕೆ ಬಂದ ಕೂಡಲೇ ಅವರು ಇವರನ್ನು ಗುರುತಿಸಿ ಹೈಕಮಾಂಡಿಗೆ ತಿಳಿಸಿ ಇವರನ್ನೇ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಇವರನ್ನೇ ನಾವು ಸಚಿವ ಸ್ಥಾನದ ಸಚಿವರನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಅದಾಗಲಿಲ್ಲ. 2ನೇ ಸ್ಥಾನದಲ್ಲಿ ಆದರೂ ಕೂಡ ಸಚಿವರನ್ನು ಅವ್ರನ್ನ ಮಾಡಬೇಕು, ಈ ಕೋಲಾರ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಬೇಕು, ನಮಗೂ ಕೂಡ ಕೋಲಾರ ಜಿಲ್ಲೆಯ ಉಸ್ತುವಾರಿ ಆಗಬೇಕು ಅನ್ನೋದು ನಮ್ಮ ಮನದಾಳದ ಆಸೆ ಕಾರ್ಯಕರ್ತರದು ಮತ್ತು ಮುಖಂಡರುಗಳು. ದಯವಿಟ್ಟು ಕಾಂಗ್ರೆಸ್ ಪಕ್ಷದ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಲ್ಲೂ ಸಿದ್ದರಾಮಣ್ಣವರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಜಾರಕಿಹೊಳಿ ಸಾಹೇಬರಿಗೆ, ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಖಂಡಿತವಾಗಲೂ ಕೂಡ ಕೊತ್ತೂರು ಮಂಜಣ್ಣವರಿಗೆ ಕೋಲಾರ MLAಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ. ನಮ್ಮ ಹೆಸರು ನುಕ್ನಳ್ಳಿ ಶ್ರೀನಿವಾಸ್ ಅಂತ. ಗ್ರಾಮ ಪಂಚಾಯತಿ ಎಕ್ಸ್ ಚೇರ್ಮನ್ ಆಗಿದೆ, ಮೆಂಬರ್ ಕೂಡ ಆಗಿದೆ, 3 ಟೈಮ್ ಮೆಂಬರ್ ಆಗಿದ್ದೀವಿ. ಈಗ ಸಿದ್ದರಾಮಣ್ಣ ರಾಜೀನಾಮೆ ನಂತರ ನಮ್ಮ ರಾಜ್ಯದಲ್ಲಿ ಹೊಸ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇರೋದರಿಂದ ನಮ್ಮ ಕೋಲಾರ ಜಿಲ್ಲೆಯ ಹಾಗೂ ಕೋಲಾರ ಕ್ಷೇತ್ರದ ಶಾಸಕರಾದ ಕೊತ್ತೂರು ಮಂಜಣ್ಣನವರು ಒಬ್ಬ ಕೆಳಮಟ್ಟದ ಸಮುದಾಯದ ಶಾಸಕರಾಗಿದ್ದು, ಕಾಂಗ್ರೆಸ್ ಸರ್ಕಾರದಲ್ಲಿ ಜಾತಿವಾರು ಸಚಿವ ಸಂಪುಟದಲ್ಲಿ ಆಯ್ಕೆ ಮಾಡ್ಕೊತಾರೆ. ಅದು ಮೊದಲಿಂದ ಸಿದ್ಧಾಂತ ಇದೆ. ಮೊನ್ನೆನೇ ಆಗಬೇಕಾಯಿತು, ಕಾರಣಾಂತರದಿಂದ ತಪ್ಪಾಯಿತು. ಈ ಸಲ ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆಗೆ ಮಂಜಣ್ಣವರಿಗೆ ಜಾತಿವಾರು ಸಚಿವ ಸ್ಥಾನ ಕೊಡಲೇಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿಂದ ಇದ್ದೇ ಇದೆ. ಆದ್ದರಿಂದ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಸೋನಿಯಾ ಗಾಂಧಿ ಸಾಹೇಬರಿಗೆ ಮತ್ತು ಪ್ರಿಯಾಂಕಾ ಗಾಂಧಿ ಸಾಹೇಬರಿಗೆ ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾದಂಥ ವೇಣುಗೋಪಾಲ್ ಸಾಹೇಬ್ರಿಗೂ ಸಹ ಮನವಿ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅವ್ರ ಸಮುದಾಯ ಕೇವಲ 1200-1300 ಓಟ್ ಕೂಡ ಇಲ್ಲ. ಅಂಥದ್ರಲ್ಲಿ ಜನರಲಲ್ಲಿ ಗೆದ್ದು ಬಂದಿದ್ದಾರೆ ಅಂದರೆ ಈಗ ನಾವು ಮೆಚ್ಕೊಳ್ಳೇಬೇಕು. ಆದ್ದರಿಂದ ದಯವಿಟ್ಟು ತಾವು ಹೈಕಮಾಂಡ್ಗೆ ಸಿದ್ದರಾಮಣ್ಣ DK ಶಿವಕುಮಾರ್ ಅವರು ದಯವಿಟ್ಟು ಈ ಸಮುದಾಯನ ಗುರುತಿಸಿ ಸಚಿವ ಸ್ಥಾನ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ತಮ್ಮ ಮುಖಾಂತರ. ಈ ಭಾಗದಲ್ಲಿ ಒಬ್ಬರು ಯಾರಾದರೂ ಉಸ್ತುವಾರಿ ಆದರೆ ನಮಗೆ ಈಗ ಏನು ಅನುಕೂಲ ಆಗ್ತಂದ್ರೆ, ಈಗ ಶ್ರೀನಿವಾಸಪುರದಲ್ಲಿ ಶಾಸಕರಿಲ್ಲ, ಅಲ್ಲಿರೋ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತುಂಬ ಕಷ್ಟದಲ್ಲಿದ್ದಾರೆ. ಮುಳಬಾಗ್ಲಲ್ಲಿ ಶಾಸಕರಿಲ್ಲ, ಅಲ್ಲಿ ಇವರು ಯಾಕಂದರೆ ಇದಕ್ಕೆ ಮೊದಲು ಮುಳಬಾಗ್ಲಲ್ಲಿ ಮಂಜಣ್ಣವರು ಶಾಸಕರಾಗಿರೋದ್ರಿಂದ ಅಲ್ಲಿರೋ ಕಾರ್ಯಕರ್ತರು ಬಂದಾಗ ಚೆನ್ನಾಗಿರ್ತದೆ.
ಶ್ರೀನಿವಾಸಪುರ ಅಂತ ಕಾರ್ಯಕರ್ತರು ಬಾಂಧವ್ಯನೂ ಮಂಜಣ್ಣ ಚೆನ್ನಾಗಿರ್ತದೆ. ಈ ಕೋಲಾರದಲ್ಲಿ ತುಂಬ ಅಭಿವೃದ್ಧಿ ಆಗ್ತದೆ. ಮನೆಲ್ಲ ನೀವೇ ನೋಡಿ, ನಿಮ್ಮ ಮುಂದೆನೆಲ್ಲ ಪ್ರೆಸ್ ಮೀಟ್ ಮಾಡಿ ಎಷ್ಟು ಅನುದಾನ ತಂದಿದ್ದೀರಿ, ಅಂಕಿ ಅಂಶಗಳು ಸಹ ನಿಮಗೆ ಎಲ್ಲ ಬಿಚ್ಚಿಟ್ಟಿದ್ದಾರೆ. ಇವೆಲ್ಲ ನೋಡಿದ್ರೆ ಈ ಕೋಲಾರ ಡಿಸ್ಟಿಕ್ಕಲ್ಲೇ ಕ್ಲೀನ್ ಹ್ಯಾಂಡ್, ಎಲ್ಲಿ ₹1 ಭ್ರಷ್ಟಾಚಾರ ಮಾಡಿದಿರೋ, ಯಾವ ಇದರಲ್ಲಿ ಏನು ಮಾಡಿದಿರೋ ಅಂತ ಏಕೈಕ ಶಾಸಕರು ಮಂಜಣ್ಣವರು. ನಮ್ಮೆಲ್ಲರ ಉದ್ದೇಶ ಒಂದೇ, ಈ ಥರ ಅವ್ರಿಗೆ ಏನಾದ್ರೂ ಸಚಿವ ಸ್ಥಾನ ಕೊಟ್ಟಿದ್ದಾದಲ್ಲಿ ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ಎಲ್ಲ ಜನತೆಗಳಿಗೂ ಒಂದು ನ್ಯಾಯ ಸಿಗ್ತದೆ ಅಂತ ನಮ್ಮೊಂದು ಭಾವನೆ. ದಯವಿಟ್ಟು ಇದ್ರ ಬಗ್ಗೆ ಹೈಕಮಾಂಡ್ ಆಗಲಿ, ನಮ್ಮ ರಾಜ್ಯದ ನಾಯಕರಾಗಲಿ, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬ್ರು ಇವರೆಲ್ಲ ಆಗಲಿ ಮಂಜಣ್ಣವರಿಗೆ ಜಿಲ್ಲೆಯ ಉಸ್ತುವಾರಿ ಕೊಟ್ಟು ಒಂದು ಮಂತ್ರಿಗಿರಿ ಕೊಡಬೇಕಂತ ನಾವೆಲ್ಲ ಸೇರಿ ಕೇಳ್ಕೊಳ್ತೀವಿ ಅಷ್ಟೇ.